ಹಾಯ್ ಹಲೋ ನಮಸ್ತೆ. ಸುಜಿ ರುಚಿ ಅಡಿಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ವ, ವಡೆ ಮಾಡಿದ್ದೀನಿ ಸ್ಪೆಷಲ್ ಆಗಿ. ಪಾಲಕ್ ಸೊಪ್ಪು ಬಳಸ್ಕೊಂಡು ವಡೆ ಮಾಡಿರೋದು ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಲೇಬೇಕು. ಸಾಮಾನ್ಯವಾಗಿ ಎಲ್ಲರೂ ಸಬ್ಸಿಗೆ ಸೊಪ್ಪನ್ನ ಬಳಸಿ ವಡೆ ಮಾಡೋದನ್ನು ನೋಡಿದ್ದೀರಾ. ಸೊಪ್ಪು ಬಳಸ್ಕೊಂಡು ನೋಡ್ತಾ ಇದ್ದೀರಲ್ಲ, ವಡೆ ತುಂಬ ಚೆನ್ನಾಗಿ ಬಂದಿದೆ. ಬನ್ನಿ, ಎಷ್ಟು ಚೆನ್ನಾಗಿ ಬಂದಿದೆಯಲ್ವಾ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಬನ್ನಿ, ರೆಸಿಪಿನ ಹೇಗೆ ಮಾಡಿದೆ ಅಂತ ನಿಮಗೂ ತೋರಿಸ್ಕೊಡ್ತೀನಿ. 2 ಅವರ್ ನೆನೆಸಿರೋ ಕಡಲೆಬೇಳೆನ 100 ಗ್ರಾಮ್ ತೊಗೊಂಡಿದ್ದೀನಿ ನಾನು. ಇದೆಲ್ಲ ಇಷ್ಟು ಮಿಕ್ಸಿಗೆ ಹಾಕೊಂಡು ರುಬ್ಕೋಬೇಕು ಇದನ್ನು. ಬೇಳೆನ ನುಣ್ಣಗೆ ರುಬ್ಕೋಬಾರ್ದು, ತರಿಯಾಗಿ ರುಬ್ಬೇಕು. ಇದನ್ನು ಜಾಸ್ತಿ ನುಣ್ಣಗೆ ರುಬ್ಕೊಳಕ್ಕೆ ಹೋಗ್ಬಾರ್ದು. ಸಾಕು, ಇದಕ್ಕೆ ಶಿಫ್ಟ್ ಮಾಡ್ಕೊಳ್ಳೋಣ. ಶುಂಠಿ ಒಂದು 3 ಹಸಿಮೆಣಸಿನಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಈರುಳ್ಳಿ, ಕರ್ಬೇವಿನ ಸೊಪ್ಪು ಎಲ್ಲ ಕ್ರಷ್ ಮಾಡಿ ಹಾಕ್ಕೊಳ್ಳಿ. ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪಾಲಕ್ ಸೊಪ್ಪು ಹಾಕಂತ ಇದ್ದೀನಿ ನಾನು. ಚೆನ್ನಾಗಿರುತ್ತೆ, ಮಾಡಿ ನೋಡಿ ಒಂದ್ಸಲ. ಸಾಮಾನ್ಯವಾಗಿ ಎಲ್ಲ ಸಬ್ಸಿಗೆ ಸೊಪ್ಪು ಹಾಕೊಂಡು ಮಾಡ್ತಾರೆ. ಇವತ್ತು ನಾನು ಪಾಲಕ್ ಸೊಪ್ಪು ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ. ಹೊಸ ಹೊಸ ಥರ ಟ್ರೈ ಮಾಡ್ತಾ ಇರಬೇಕು. ಒಂದೇ ಥರ ಮಾಡ್ಕೊಂಡು ತಿನ್ನೋದಲ್ಲ, ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ ಒಂದ್ಸಲ. ಸ್ವಲ್ಪ ಜೀರಿಗೆ, ಸ್ವಲ್ಪ ಅಡುಗೆ ಸೋಡಾ ಹಾಕೊಳ್ಳೋಣ, ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಳ್ಬೇಡಣ. 1 ಸ್ಪೂನು ಚಿರೋಟಿ ರವೆ, 1 ಸ್ಪೂನು, ನಾನು ಒಂದು 2 ಸ್ಪೂನ್ ಹಾಕ್ಕೊತೀನಿ. 2 ಸ್ಪೂನ್ ಹಾಕ್ಕೊಳ್ಳಿ ಚಿರೋಟಿ ರವೆ. ಸಾಕು, ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ. ಒಂದು ಚಿಟಿಕೆ ಅರಿಶಿನ, ಒಂದು ಅರ್ಧ ಸ್ಪೂನ್ ಅಷ್ಟು ಖಾರ ಪುಡಿ ಹಾಕೊಳ್ಳೋಣ. ಇದೆಲ್ಲ ಕಲ್ಸ್ಕೊಂಡು ರೆಡಿ ಆಗಿದೆ. ಇವಾಗ ಎಣ್ಣೆ ಕಾದೈತೆ ನೋಡೋಣ. ಎಣ್ಣೆ ಕಾದಿದೆ. ಈ ತರ ಕೈ ಮೇಲೆ ಹಾಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡು ಎಣ್ಣೆಗೆ ಹಾಕೊಳ್ಳೋದು. ಫ್ರೆಂಡ್ಸ್, ಹಾಗೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ. ವಿಡಿಯೋಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಹಾಕಿಟ್ಟನೆ ತಿರುಗಿಸ್ಕೋಬೇಕು. ಇದನ್ನ ಹಾಕ ತಕ್ಷಣ ತಿರುಗಿಸ್ಕೊಬಿಟ್ರೆ ಎಲ್ಲ ಒಡೆದೋಗ್ಬಿಡುತ್ತೆ. ಇದು ನೋಡಿ, ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕು.